ಶ್ರೀರಾಮುಲು ಅವರು ಹಿಂದುಳಿದ ಶೋಷಿತ ಸಮುದಾಯಗಳ ಧೀಮಂತ ನಾಯಕರಾಗಿದ್ದಾರೆ. ರಾಜ್ಯದಲ್ಲಿ ಜನಾರ್ದನ ರೆಡ್ಡಿ ಅವರಂತಹ ನೂರಾರು ನಾಯಕರು ತಂತ್ರಗಾರಿಕೆ ನಡೆಸಿ ಕುತಂತ್ರ ರಾಜಕಾರಣ ಮಾಡಿದ್ರು. ಶ್ರೀರಾಮುಲು ಅವರನ್ನ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಮಂಡ್ಯ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜ ಅಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ಆರ್ ಜಗದೀಶ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ತಮ್ಮನ್ನು ತೊಡಗಿಸಿಕೊಂಡು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿರುವ ಶ್ರೀರಾಮುಲು ಶೋಷಿತ ಸಮುದಾಯಗಳ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಪಕ್ಷವು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾದರೆ ರಾಮುಲು ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು, ಇಲ್ಲವೇ ರಾಜ್ಯಸಭೆಗೆ ಸದಸ್ಯರನ್ನಾಗಿ ನೇಮಕ ಮಾಡಿ ಕೇಂದ್ರ ಸಚಿವರನ್ನಾಗಿ ಅಧಿಕಾರ ನೀಡಿ ಪಕ್ಷ ಸಂಘಟನೆ ಜವಾಬ್ದಾರಿ ನೀಡಬೇಕು ಎಂದು ಜಗದೀಶ್ ಮನವಿ ಮಾಡಿದರು. ಜನಾರ್ದನ ರೆಡ್ಡಿ ಯಾವುದೇ ಸಮುದಾಯದ ನಾಯಕರಲ್ಲ. ಶೋಷಿತ ಸಮುದಾಯಗಳ ಬೆಂಬಲ ಪಡೆದು ಹಣ ಬಲದಿಂದ ಗೆದ್ದು ಶಾಸಕರಾದ ರೆಡ್ಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಪಕ್ಷಕ್ಕೆ ಮರಳಿ ಬಂದು ಪಕ್ಷದಲ್ಲಿ ಒಡೆದು ಆಳುವ ಹುನ್ನಾರ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ವರಿಷ್ಠರು ಜನಾರ್ದನ ರೆಡ್ಡಿ ಅವರನ್ನ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಾದ ಶ್ರೀರಾಮುಲು ಅವರಿಗೆ ಪಕ್ಷದ ಜವಾಬ್ದಾರಿ ನೀಡಬೇಕು ಎಂದು ಜಗದೀಶ್ ಆಗ್ರಹಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರಿಗೆ ರಾಜ್ಯದ ರಾಜಕೀಯ ಚಿತ್ರಣದ ಅರಿವು ಇಲ್ಲ. ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರ ಆತ್ಮಗೌರವಕ್ಕೆ ಧಕ್ಕೆ ಬರುವಂತೆ ಮಾತನಾಡಿದಾಗ ಹಿಂದುಳಿದ ಶೋಷಿತ ಸಮುದಾಯದ ನಾಯಕನ ಪರವಾಗಿ ಮಾತನಾಡಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಕೂಡಲೇ ಜನಾರ್ದನ ರೆಡ್ಡಿ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಶ್ರೀರಾಮುಲು ಅವರಿಗೆ ಸೂಕ್ತ ರಾಜಕೀಯ ಸ್ಥಾನಮಾನ ಕೊಡಿಸುವ ಬದ್ಧತೆ ಪ್ರದರ್ಶಿಸಬೇಕು ಎಂದರು. ಕೆಆರ್ಪೇಟೆ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷ ನರೇಂದ್ರ ನಾಯಕ್ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾದ ಜಗದೀಶ್, ವೈರನಾಯಕ, ಪ್ರಭಾಕರ್, ಮಹಾದೇವ, ನರೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ 4 ನ್ಯೂಸ್ ಮಂಡ್ಯ. ಇವತ್ತೇನು ರಾಜ್ಯದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರು ವಿಚಾರ ಬರ್ತಾ ಇದೆ, ಇಲ್ಲಿ ಗುಂಪ್ಕಾರಕ್ಕೆ ರಾಜ್ಯಾಧ್ಯಕ್ಷರು ಕೆಲಸ ಆಗೋದು ಬೇಡ, ಪಕ್ಷದ ಎಲ್ಲ ಕಾರ್ಯಕರ್ತರು ಒಪ್ಪುವಂಥ ಲೀಡ್ರು ಶ್ರೀರಾಮುಲು ಅವರು, ಅವ್ರನ್ನೇ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಬೇಕು. ಅವ್ರನ್ನ ನೇಮಕ ಮಾಡಿದ್ರೆ ಎಲ್ಲ ಅಹಿಂದ ಸಮುದಾಯ ಅವ್ರ ಪರ ಇರ್ತದೆ, ಅದು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಕಳೆದ ಚುನಾವಣೆಯಲ್ಲಿ ಮತ್ತೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ಅವ್ರನ್ನ ದುಡಿಸಿ ಪಕ್ಷಕ್ಕೆ ಕೆಲಸ ಮಾಡಿಸ್ಬಿಟ್ಟು ಯಾರ್ಯಾರಿಗೋ ಉಪಮುಖ್ಯಮಂತ್ರಿ ಮಾಡಿದ್ರು. ಇವ್ರನ್ನ ಒಂದು ಮಂತ್ರಿ ಮಾಡೋಕ್ಕೂ ಇವ್ರನ್ನ ಒಳ್ಳೆ ಖಾತೆ ಕೊಡ್ದೇನೆ ಇವ್ರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ರು. ಆ ಕೆಲಸ ಮುಂದೆ ಆಗಬಾರ್ದು. ಇವತ್ತಿಂದ ಮುಂದಿನ ಚುನಾವಣೆಗೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಇವ್ರನ್ನ ಇಲ್ಲ ರಾಜ್ಯಾಧ್ಯಕ್ಷರು ಮಾಡಬೇಕು, ಇಲ್ಲ ಕೇಂದ್ರ ಸಚಿವರನ್ನಾಗಿ ನೇಮಕ ಮಾಡಬೇಕು. ಇವೆರಡರಲ್ಲಿ ಒಂದು ಕೆಲಸ ಮಾಡಿದ್ರೆ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನು ಸಂಡೂರು ಉಪಚುನಾವಣೆಯಲ್ಲಿ ಮತ ಬಂದಿದೆಯೋ, ಈ ಮತ ಬರಲಿಕ್ಕೆ ಕಾರಣನೇ ಶ್ರೀರಾಮುಲು ಅವರು ಈಗ ಬಂದಿರೋವಂಥ ಮತಗಳು. ಯಾಕಪ್ಪ ಅಂತಂದರೆ ಅಲ್ಲಿ ಶ್ರೀರಾಮುಲು ಅವ್ರಿಗೆ ಉಸ್ತುವಾರಿನೇ ಕೊಟ್ಟಿರಲಿಲ್ಲ. ವಿಜೇಂದ್ರ ಅವರು ಮತ್ತು ಜನಾರ್ದನ್ ರೆಡ್ಡಿ ಉಸ್ತುವಾರಿ ತಗೊಂಡಿದ್ರು. ಇವ್ರು ಉಸ್ತುವಾರಿ ತಗೊಂಡಿದ್ಮೇಲೆ ಇವ್ರು ಗೆಲ್ಲಿಸ್ಬೇಕಾಗಿತ್ತು. ಇವ್ರು ಹೋಗಿ ಶ್ರೀರಾಮುಲು ಪ್ರಚಾರ ಮಾಡಲಾಗಿ ಅಷ್ಟು ಓಟ್ ಬಂದೈತೆ. ಇಲ್ಲ ಅಂದರೆ ಸಂಡೂರು ಚುನಾವಣೆಯಲ್ಲಿ ಠೇವಣಿನೂ ಕೂಡ ಬರ್ತಿರ್ಲಿಲ್ಲ. ಶ್ರೀರಾಮುಲು ಅವರು ಏನಾರ ವಿರುದ್ಧವಾಗಿ ಕೆಲಸ ಮಾಡೋದೇ ಆಗಿದ್ರೆ ಠೇವಣಿನೂ ಕೂಡ ಬರ್ತಿರ್ಲಿಲ್ಲ. ಯಾರೋ ಪಿತೂರಿಗಳು ಮಾಡಿದ್ರು ಅಂತ ಅಂದ್ಬಿಟ್ಟು ಶ್ರೀರಾಮುಲ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಿದ್ರೆ ಮುಂದಿನ ದಿನದಲ್ಲಿ ಅವ್ರಿಗೆ ತಕ್ಕ ಪಾಠನ ಕಲಿಸ್ಬೇಕಾಯ್ತದೆ. ರೆಡ್ಡಿ ಇವತ್ತು ಮಾಡಿರೋ ಕೆಲಸಕ್ಕೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಜನಾರ್ದನ್ ರೆಡ್ಡಿ ಉಚ್ಚಾಟನೆ ಮಾಡಿದ್ರೆ ನಮ್ಮ ಸಮಾಜ ಅಲ್ಲಿಗೆ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಶ್ರೀರಾಮುಲು ಪರ ನಿಲ್ಲ ಅಂತ ಕೆಲಸ ಮಾಡ್ತದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾಯಕರು ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಕರ್ನಾಟಕ ರಾಜ್ಯದಲ್ಲಿ ಧೀಮಂತ ಹೆಮ್ಮೆಯ ನಾಯಕರು, ಕೋರ್ ಕಮಿಟಿನಲ್ಲಿ ಇದ್ದಂಥವ್ರು. ಕೋರ್ ಕಮಿಟಿ ಎಲ್ಲೋ ಒಂದು ಕಡೆ ಕೋರ್ ಕಮಿಟಿ ಸಭೆಯಲ್ಲಿ ರಾಮದಾಸ್ ಮೋಹನ್ ಅಗರ್ವಾಲ್ ಅವರು ನೇರವಾಗಿ ಅವ್ರಿಗೆ ನೇರ ನುಡಿಯಾಗಿ ಅವ್ರನ್ನ ಹೀಯಾಳಿಸಿದಾಗ ಯಾರೇ ಒಬ್ಬ ವ್ಯಕ್ತಿ ಕೋರ್ ಕಮಿಟಿಯರುವೆ ಬಿ ಜೆ ಪಿಯರು ಇಲ್ಲೇ ಎದ್ದು ಕಾಣಿಸ್ತಾ ಇದೆ. ಇಂಥ ಪಕ್ಷಕ್ಕೆ ಈ ಸಮಾಜದವರು ಓಟ ಹಾಕ್ಸ್ಕೋಬಾರ್ದು ಅಂತ ಇವರೇ ನಿರ್ಧಾರ ಮಾಡೋರೇನೋ ಕಾಣ್ತದೆ. ಅದಕ್ಕೆ ಇವತ್ತು ತಕ್ಕ ಪಾಠ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ MLAಗಳು ಮೀಸಲು ಕ್ಷೇತ್ರದಲ್ಲಿ ಇದನ್ನು ಮನವರಿಕೆ ಮಾಡ್ಕೋಬೇಕು. ಬಿ ಜೆ ಪಿ ಏನಾದ್ರೆ ಗಂಟಾಘೋಷವಾಗಿ ಬಿ ಜೆ ಪಿ ಮಾಡೋದೇ ಆದರೆ ರಾಜ್ಯದ ನಾಯಕರ ಜೊತೆಗೆ ಮಂತ್ರಿಮಂಡಲ ಬರೀ ಒಂದೆಲ್ಲ ಮಂತ್ರಿಮಂಡಲ ಕೊಟ್ಬಿಟ್ರೆ ಏನು ದೇಶ ಹಾಳಕ್ಕಾಯ್ಕಿಲ್ಲ. ಅವ್ರಿಗೆ ಏನೇ ಜವಾಬ್ದಾರಿ ಕೊಡಬೇಕು, ಎಷ್ಟು ಶಕ್ತಿ ಸ್ಥಾನಮಾನ ಅವ್ರ ಹಿಂದೆ ಯಾರು ನಿಂತ್ಕೋಬೇಕು, ಸಮಾಜದ ನಾಯಕರಿಗೆ ಜೊತೆಗೆ ಎಲ್ಲಿ ಬೆಂಬಲ ಕೊಡಬೇಕು. ಅತ್ಯಂತ ಹಿಂದುಳಿದವರ ನಾಯಕ ಆ ಸಮಾಜದಿಂದ ಬಂದಾಗ ಬೇರೆ ಬೇರೆ ಸಮಾಜನವರು ಗುರ್ತು ಮಾಡಬೇಕಾದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಇದು ಖಂಡನೀಯ ಅಪರಾಧ. ಕೋರ್ ಕಮಿಟಿಯವರಿಗೆ ನಾನು ಮೊದಲನೇದಾಗಿ ನನ್ನ ಧಿಕ್ಕಾರ. ಬಿ ಜೆ ಪಿನಲ್ಲಿ ಕೋರ್ ಕಮಿಟಿಗೆ ಧಿಕ್ಕಾರ. ನಾನು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾಗಿ ನರೇಂದ್ರ ನಾಯಕ್ ಅಂತೇಳಿ ಇದು ಖಂಡನೀಯ ಖಂಡಿಸ್ತಾ ಇದ್ದೀನಿ.
ಇದನ್ನು ಗೌರವಯುತವಾಗಿ ಬಿ ಜೆ ಪಿಯವರು ಬಹುಪಾಲು ಹೆಚ್ಚಿನ ರೀತಿಲ್ಲ ಈ ಸಮಾಜ ಎಲ್ಲ ದೃಷ್ಟಿನೂ ಇಟ್ಟು ಟಿ ವಿಯ ನೋಡ್ತಾ ಇರ್ತದೆ, ಮೊಬೈಲ್ನ ನೋಡ್ತಾ ಇರ್ತದೆ. ಶ್ರೀರಾಮುಲು ಅವ್ರನ್ನ ಏಡೆಡ್ ಸೋಲಿಸ್ತಾರೆ ಅಂದರೆ ಪಕ್ಷ ಕಟ್ಟೆ ಗೆಲ್ತಾರೆ. ಅವ್ರಿಗೆ ಅಂಥ ತಾಕತ್ತಿರೋ ಅಂಥ ನಾಯಕನಿಗೆ ಇವ್ರು ಪಕ್ಷದಲ್ಲಿ ಇಟ್ಕೊಂಡು ಸೋಲಿಸ್ತಾರೆ ಅಂದರೆ ಇವ್ರು ಎಂಥವ್ರು ನಿರ್ಗತಿಕರು ಅನ್ನೋದು ನಾವು ಕಂಡುಹಿಡಿಬಾರ್ದು. ಯಾರೋ ಹೋಯ್ತಾರೆ ನಮ್ಮ ಸಮಾಜಕ್ಕೆ ಎತ್ತು ಕಟ್ಟೋದು ಇನ್ನೊಬ್ಬನ ಮಾಸ್ಟರ್ರು ಮಾಡ್ತೀನಿ ಅಂತಾರೆ. ಅದದ ತಾಕತ್ತಿದ್ದವ್ರನ್ನ ಅವ್ರ ಮುಂದೆ ನಿಲ್ಸೋಕ್ಕಾಯ್ತದ? ಸ್ವಾಭಿಮಾನಿ ನಾಯಕ ಅಂತ ಏನಾರು ಇದ್ರೆ ರಾಜ್ಯದಲ್ಲಿ ಶ್ರೀರಾಮುಲು ಅವರು ಇಡೀ ಜಾತ್ಯತೀತವಾಗಿ ಹಿಂದುಳಿದ ವರ್ಗದ ಬೇರೆ ಯಾವುದೇ ಅದರ್ಥ ವರ್ಗವಾಗಿ ನೇರ ನುಡಿಯಾಗಿ ಖಂಡಿಸಿ ಸ್ವಾಭಿಮಾನಿಯಿಂದ ಇಲ್ಲಿವರೆಗೂ ತಾಳ್ಮೇಲೆ ವರ್ತಿಸ್ಕೊಂಡು ಬಂದವ್ರೆ. ಅದು ಯಾರೋ ಜನಾರ್ದನ್ ರೆಡ್ಡಿ ಮೊನ್ನೆ ಬಂದ್ಬಿಟ್ಟು ಬಳಸ್ಕೊಬಿಟ್ಟು ಅವ್ರ ಹೆಸರೇ ಅವ್ರು ಇಲ್ಲ ಅಂದರೆ ಅವ್ರ ಹೆಸ್ರಿಗೂ ಬರೋಕ್ಕಿಲ್ಲ. ಅವ್ರು ಯಾತಕ್ಕೂ ಸಾಟಿನೇ ಅಲ್ಲ ಅಂಥ ವ್ಯಕ್ತಿ ಏನೋ ಮಾಡ್ತೀನಿ ಅವ್ರ ಹತ್ರ ಅಗರ್ವ ಶ್ರೀಮಂತಿಕೆ ಇದ್ಬಿಟ್ಟಿಗೆ ಮತದಾರರು ಅವ್ರ ಹಿಂದೆ ಓಡೋಗ್ಬಿಡೋಕ್ಕಿಲ್ಲ. ಇದನ್ನು ಜನಾರ್ದನ್ ರೆಡ್ಡಿ ಮನಗಾಡಬೇಕು. ಜನಾರ್ದನ್ ರೆಡ್ಡಿಗೆ ಇದು ಎಚ್ಚರಿಕೆಯ ಗಂಟೆ. ಇದು ಎಚ್ಚರಿಕೆ ನೀವು ಹಂಗೇನಾರು ಮಾಡಿದ್ದೇ ಆದರೆ ಎಲ್ಲ ತಾಲೂಕಿನಾದಂಥ ನಿಮ್ಮ ವಿರುದ್ಧವಾಗಿ ಧಿಕ್ಕರಿಸ್ತಾರೆ ಅನ್ನೋದನ್ನು ಸ್ವಲ್ಪ ಇದು ಜ್ಞಾಪನದ ಇರಲಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆ